ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. RCBಯ ಆಟಗಾರರನ್ನ ನೋಡ್ಲಿಕ್ಕೆ ಹೋಗಿ ಕಾಲ್ ತುಳಿತದಿಂದ 11 ಜನರು ಸಾವನ್ನಪ್ಪಿದರು. ಇದಕ್ಕೆ ಮೂಲ ಕಾರಣ ಪೊಲೀಸ್ ಅಧಿಕಾರಿಗಳು ಎನ್ನುವ ಕಾರಣಕ್ಕಾಗಿ ಸರ್ಕಾರ 3 ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿತ್ತು. ಅದಕ್ಕೆ ವಿರುದ್ಧವಾಗಿ ಆ ಅಧಿಕಾರಿಗಳು ಕೂಡ ಕ್ಯಾಟ್ ಮರೆಯನ್ನು ಹೋಗಿದ್ರು. ಹಾಗಾದ್ರೆ ಕ್ಯಾಟ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತು ಅಂದ್ರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತು. ಆ ನಿರ್ಧಾರದಿಂದ ತೀವ್ರವಾಗಿ ಸರ್ಕಾರಕ್ಕೂ ಕೂಡ ಮುಜುಗರವಾಯ್ತಾ? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಜೂನ್ 3ರಂದು RCB ಕಪ್ ಗೆಲ್ಲುತ್ತೆ. ಬರೋಬ್ಬರಿ 18 ವರ್ಷಗಳ ನಂತರ ಕಪ್ ಗೆಲ್ಲುತ್ತೆ. ತರಾತುರಿಯಲ್ಲಿ ಜೂನ್ 4ರಂದು RCB ಆಟಗಾರರನ್ನ ಸನ್ಮಾನ ಮಾಡಬೇಕೆನ್ನುವ ಉದ್ದೇಶದಿಂದ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದೆಯಲ್ಲ, ಚಿನ್ನಸ್ವಾಮಿ ಮಂಡಳಿ, ಆಟಗಾರರಿಗೆ ಒಂದು ಸನ್ಮಾನ ಮಾಡುವ ಕಾರ್ಯಕ್ರಮಕ್ಕಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ದೊಡ್ಡದಾದ ಸಮಾರಂಭ ಮಾಡುತ್ತೆ. ಮತ್ತು RCB ಮಂಡಳಿ ಕೂಡ ಒಂದು ಟ್ವೀಟ್ ಮಾಡುತ್ತೆ, ನೀವೆಲ್ಲರೂ ಬನ್ನಿ RCB ಆಟಗಾರರನ್ನ ಕಣ್ತುಂಬಿಕೊಳ್ಳಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡುತ್ತೆ. ಅದರಿಂದ ಲಕ್ಷಾಂತರ ಜನರು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನೆರೆದಿರ್ತಾರೆ. ಸುಮಾರು 4 ಗಂಟೆಯ ಸುಮಾರಿಗೆ ಪೊಲೀಸರ ಕಂಟ್ರೋಲ್ ತಪ್ಪಿ ಅಲ್ಲಿ ಕಾಲ್ತುಳಿತವಾಗುತ್ತೆ. ಒಳಗಡೆ RCB ಆಟಗಾರರು ಹೋಗುವಂತ ಸ್ಥಿತಿಯಲ್ಲಿ ಇರ್ತಾರೆ. ಹೊರಗಡೆ ಕಾಲ್ತುಳಿತವಾಗಿ 11 ಮಂದಿ ಸಾವನ್ನಪ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ದೊಡ್ಡ ಮುಜುಗರ ಆಗುತ್ತೆ ಮತ್ತು ವಿರೋಧ ಪಕ್ಷಗಳು ಕೂಡ ಸರ್ಕಾರದ ವಿರುದ್ಧವಾಗಿ ಮುಗಿ ಬೀಳುತ್ತೆ. ಸರ್ಕಾರವೇ ನೇರ ಹೊಣೆ. ತರಾತುರಿಯಲ್ಲಿ ಯಾಕೆ ಇಂಥ ದೊಡ್ಡ ಸಮಾರಂಭವನ್ನು ಏರ್ಪಾಡು ಮಾಡಬೇಕಿತ್ತು? ಸರ್ಕಾರದ ಗುಪ್ತಚರ ಇಲಾಖೆಯ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟಿರಲಿಲ್ವಾ? ಹಾಗಾದ್ರೆ ಇದು ಯಾರ ವೈಫಲ್ಯ? ಸಿದ್ದರಾಮಯ್ಯನವರು ರಿಜೈನ್ ಮಾಡಬೇಕು, ಸರ್ಕಾರ ಡಿಸಲ್ವ್ ಮಾಡಬೇಕು ಎನ್ನುವಂತ ವಿರೋಧ ಪಕ್ಷದ ಹೇಳಿಕೆ ಕೂಡ ಇಲ್ಲಿ ಗಮನಾರ್ಹವಾಗಿ ಅಥವಾ ದೊಡ್ಡ ಹೇಳಿಕೆಯನ್ನು ಪಡ್ಕೊಂಡಿತ್ತು. ಅದಾದ ನಂತರ ಹೇಗಾದರೂ ಮಾಡಿ ಸರ್ಕಾರ ಈ ಮುಜುಗರನ್ನು ತಪ್ಪಿಸಿಕೊಳ್ಬೇಕೆನ್ನುವ ಕಾರಣಕ್ಕಾಗಿ 3 ದೊಡ್ಡ ಅಧಿಕಾರಿಗಳನ್ನು ಮತ್ತು 2 ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನು ಕೂಡ ಸಸ್ಪೆಂಡ್ ಮಾಡಿತು. ಕಬ್ಬನ್ ಪಾರ್ಕ್ ಸ್ಟೇಷನ್ ಅಧಿಕಾರಿ ಇರಬಹುದು ಮತ್ತು ಪೊಲೀಸ್ ಅಧಿಕಾರಿ 3 IPS ಅಧಿಕಾರಿಗಳನ್ನು ಕೂಡ ಸರ್ಕಾರ ಸಸ್ಪೆಂಡ್ ಮಾಡಿತು. ಅದರಿಂದ ಕೂಡ ಮತ್ತೆ ಸರ್ಕಾರಕ್ಕೆ ಮುಜುಗರವಾಯಿತು. ಯಾಕೆ ಸರ್ಕಾರ ಮಾಡಿದಂಥ ತಪ್ಪಿನಿಂದ ಪೊಲೀಸ್ ಅಧಿಕಾರಿಗಳ ಮೇಲೆ ಯಾಕೆ ನೀವು ಗೂಬಿ ಕೂರಿಸ್ತೀವಿ, ಅವರನ್ನು ಯಾಕೆ ಸಸ್ಪೆಂಡ್ ಮಾಡ್ತೀರಿ ಅನ್ನುವಂಥ ಒಂದು ಹೇಳಿಕೆ ಕೂಡ ಕೇಳಿಬಂದು, ಅದರಲ್ಲೂ ಮುಖ್ಯವಾಗಿ ನಿಯತ್ತಿನ ಅಧಿಕಾರಿ ಅಂತ ಕರೆಯಲ್ಪಡುವಂಥ ತನ್ನ ಮೊಮ್ಮಕ್ಕಳ ನಾಮಕರಣವಾಗಿರ್ಬೋದು, ತನ್ನ ಬರ್ಡೇ ಆಗಿರ್ಬೋದು, ಯಾವುದನ್ನು ಕೂಡ ಲೆಕ್ಕಕ್ಕಿಲ್ಲದೆ ಕೇವಲ ಸರ್ಕಾರಿ ಸೇವೆ ಎನ್ನುವ ಕಾರಣಕ್ಕಾಗಿ ಸರ್ಕಾರದಲ್ಲೇ ಇದ್ಕೊಂಡು ಸರ್ಕಾರದ ಸೇವೆ ಮಾಡ್ತಿರುವಂಥ ಬೆಂಗಳೂರು ಪೊಲೀಸ್ ಕಮಿಷನರ್ B. ದಯಾನಂದ್ ಅವರ ಅಮಾನತು ಕೂಡ ಅಷ್ಟೇ ದೊಡ್ಡ ಸದ್ದನ್ನು ಮಾಡಿತ್ತು. ಅದಾದ ನಂತರ ಅನೇಕರು B. ದಯಾನಂದ್ ಅವರ ಪರವಾಗಿ ನಿಂತಿದ್ರು. ಆದರೆ B. ದಯಾನಂದ್ ಅವರು ಯಾವುದಕ್ಕೆ ತಲೆ ಕೆಡಿಸ್ಕೊಳ್ಳದೆ ತನ್ನ ಸಸ್ಪೆನ್ಷನ್ ವಿರುದ್ಧ ಯಾವುದೇ ಮಾತಾಡದೆ ಸುಮ್ಮನೆ ಸಸ್ಪೆಂಡ್ ಆಗಿ ಮನೆಯಲ್ಲಿದ್ದರು. ಅದಾದ ನಂತರ ಆ ಒಬ್ಬ ಅಧಿಕಾರಿ ಅಂದ್ರೆ ವಿಕಾಸ್ ಕುಮಾರ್ ಎನ್ನುವಂಥ IPS ಅಧಿಕಾರಿ ಕೂಡ ಕೇಂದ್ರದ ಮೊರೆ ಹೋಗಿದ್ರು. ಕೇಂದ್ರದ ಮೊರೆ ಅಂದ್ರೆ ಕೇಂದ್ರ ಎಲ್ಲವನ್ನೂ ನೋಡ್ಕೊಳ್ಳಿಕ್ಕಾಗಲ್ಲ. ಕೇಂದ್ರವೇ ಅಪಾಯಿಂಟ್ಮೆಂಟ್ ಮಾಡಿರುವಂಥ ಅಧಿಕಾರಿಗಳು ಅಂದ್ರೆ IPS ಮತ್ತು IAS ಅಧಿಕಾರಿಗಳು ಕೇಂದ್ರದ ಅಧೀನದಲ್ಲಿ ಬಂದರೂ ಕೂಡ ಎಲ್ಲವನ್ನು ಕೂಡ ಕೇಂದ್ರ ತನ್ನ ಮೂಗನ್ನು ತೋರಿಸಿ ಎಲ್ಲವನ್ನು ಕೂಡ ಸರಿ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಅವರು ರಾಜ್ಯದ ಕೇಡರ್ನಲ್ಲಿ ಆಯ್ಕೆ ಆಗಿರ್ತಾರೆ. ಹಾಗಾಗಿ ಇವರೆಲ್ಲರೂ ಕೂಡ ಕರ್ನಾಟಕದ ಕೇಡರ್ನಲ್ಲಿ ಆಯ್ಕೆ ಆಗಿರೋದ್ರಿಂದ ಕರ್ನಾಟಕವೇ ಸುಪ್ರೀಂ ಆಗಿರುತ್ತೆ ಮತ್ತು ಅವರಿಗೊಂದು ನ್ಯಾಯಮಂಡಳಿ ಅಂತ ಇರುತ್ತೆ, ಅದು ಕ್ಯಾಟ್ ಅಂತ. ಏನಾದರೂ ನಿಮಗೆ 2 ವರ್ಷದ ಒಳಗಡೆ ಟ್ರಾನ್ಸ್ಫರ್ ಆಯಿತು ಅಥವಾ 2 ವರ್ಷದ ಒಳಗಡೆ ನಿಮ್ಗೆ ಏನಾದರೂ ಒಂದು ನಿಮಗೆ ಬೇಜಾರಾಗುವಂಥ, ನಿಮ್ಗೆ ಅವಮಾನವಾಗುವಂಥ ಘಟನೆ ಆಯಿತು ಅಥವಾ ತಮ್ಮ ವ್ಯಕ್ತಿಗೆ ಕುಂದು ಬಂದರೆ ಅಥವಾ ಕುಂದು ಕೊರತೆ ಆದರೆ ಅಥವಾ ಅವಮಾನ ಆದರೆ ಅವರು ನೇರವಾಗಿ ಕ್ಯಾಟ್ ಮೊರೆ ಹೋಗ್ಬೋದು. ಕ್ಯಾಟ್ ಅಂದರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ, ಅಂದರೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ. ಅವ್ರಿಗೆ ಏನಾದರೂ ಸಮಸ್ಯೆ ಇದ್ರೆ ಆ ನ್ಯಾಯಮಂಡಳಿಗೆ ಹೋಗ್ಬೋದು, ಅಂದರೆ ಟ್ರಿಬ್ಯುನಲ್ಗೆ ಹೋಗ್ಬೋದು. ಅಂತ ಒಂದು ಕೆಲಸವನ್ನ ಒಬ್ಬ IPS ಅಧಿಕಾರಿ ವಿಕಾಸ್ ಕುಮಾರ್ ಅವರು ಕ್ಯಾಟ್ ಮೊರೆ ಹೋಗಿದ್ರು. ಕ್ಯಾಟ್ ಕೂಡ ವಿಕಾಸ್ ಕುಮಾರ್ ಅವರ ಪರವಾಗಿ ನಿಂತು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಅದೇನೆಂದ್ರೆ ಪೊಲೀಸರು ಜಾದೂಗಾರರಲ್ಲ ಮತ್ತು ದೇವರಲ್ಲ, ಅವರಿಗೂ ಕೂಡ ಸೂಕ್ತ ಸಮಯ ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ RCBಯೇ ಇದಕ್ಕೆ ಹೊಣೆ. ಕಾಲ್ತುಳಿತಕ್ಕೆ ಅಂದ್ರೆ 11 ಜನರ ಕಾಲ್ತುಳಿತಕ್ಕೆ ನೇರವಾಗಿ RCBಯ ಹೊಣೆ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟ. ಜೊತೆಗೆ ಪೊಲೀಸರಾಗಿರ್ಬೋದು, ಅವರಿಗೆ ಸೂಕ್ತ ಸಮಯ ಬೇಕಾಗುತ್ತೆ. ಅವರು ಯಾರು ಕೂಡ ದೇವರಲ್ಲ, ಜಾದೂಗಾರಲ್ಲ, ಅವರಿಗೆ ತಮ್ಮ ಕೆಲಸವನ್ನು ತಾವು ಮಾಡಿರ್ತಾರೆ. ಅಷ್ಟಕ್ಕೂ ಕಂಟ್ರೋಲ್ ತಪ್ಪಿ ಮಾಡಿದ್ರೆ ಆ ಪೊಲೀಸರು ಹೊಣೆಗಾರರನ್ನು ಮಾಡ್ಲಿಕ್ಕಾಗಲ್ಲ ಎನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಜೊತೆಗೆ ಅವರ ಸಸ್ಪೆಂಡ್ ಅನ್ನ ಇಮಿಡಿಯೇಟ್ಲಿ ಅದನ್ನು ರದ್ದು ಮಾಡಿ ಅವರನ್ನ ಸರ್ಕಾರಿ ಸೇವೆಗೆ ನಿಯೋಜನೆ ಮಾಡಬೇಕೆನ್ನುವಂಥ ಆದೇಶವನ್ನು ಕೊಟ್ಟಿದೆ. ಜೊತೆಗೆ ಅವರು 1 ತಿಂಗಳ ಆಯ್ತಲ್ಲ, ಒಂದು ತಿಂಗಳ ಕಾಲ ಸಸ್ಪೆಂಡ್ ಇದ್ರಲ್ಲ, ಅದನ್ನು ಕೂಡ ಸರ್ಕಾರಿ ಸೇವೆಯ ಅವಧಿ ಎಂದು ಪರಿಗಣಿಸಬೇಕೆನ್ನುವಂಥ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಅಂದರೆ ಜೂನ್ 4ಕ್ಕೆ ಕಾಲ್ತುಳಿತ ಆಗುತ್ತೆ. ಜೂನ್ 10 ಅಥವಾ 11ಕ್ಕೆ ಅವರನ್ನ ಸಸ್ಪೆಂಡ್ ಮಾಡಲಾಗುತ್ತೆ. ಜೂನ್ 11ರಿಂದ ಇಲ್ಲಿಯ ತನಕ ಸುಮಾರು 20 ದಿನಗಳ ಕಾಲ ಅವರು ಸಸ್ಪೆಂಡ್ ನಲ್ಲಿದ್ರಲ್ಲ, ಅಂದ್ರೆ ಮನೆಯಲ್ಲಿ ಕೂತ್ಕೊಂಡಿದ್ರೆ ಆ ಅವಧಿಯನ್ನು ಕೂಡ ಸರ್ಕಾರಿ ಸೇವೆಯ ಅವಧಿ ಎಂದು ಪರಿಗಣಿಸಬೇಕು ಎನ್ನುವಂಥ ಮಹತ್ತರವಾದ ಆದೇಶವನ್ನು ಕೊಟ್ಟಿದೆ. ಜೊತೆಗೆ ಕೇವಲ ವಿಕಾಸ್ ಕುಮಾರ್ ಅವರು ಮಾತ್ರ ಕ್ಯಾಟ್ ಮೊರೆ ಹೋಗಿದ್ರು. ಮಿಕ್ಕ 2 ಆಫೀಸರ್ಗಳು ಅಂದ್ರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂಥ B. ದಯಾನಂದ್ ಆಗಿರ್ಬೋದು ಮತ್ತು ST ಶೇಖರ್ ಆಗಿರ್ಬೋದು, ಇವರು ಕ್ಯಾಟ್ ಮೊರೆಯನ್ನು ಹೋಗಿರಲಿಲ್ಲ. ಯಾಕೆ ಸುಮ್ಮನೆ
ಮತ್ತೆ ಪದೇ ಪದೇ ನಾವು ಸರ್ಕಾರದ ವಿರುದ್ಧವಾಗಿ ಕ್ಯಾಟ್ ಮುರಿಯೋದ್ರೆ ಮತ್ತೇನಾದರೂ ನಿರ್ಣಯ ಬಂದರೆ ಅದಕ್ಕೆ ಮತ್ತೆ ನಾವು ಹೊಣೆಗಾರ ಮಾಡಬೇಕಾಗುತ್ತೆ ಮತ್ತು ಸರ್ಕಾರದಿಂದ ಸ್ವಲ್ಪ ಅಂತರವನ್ನು ಕಾಯ್ಕೊಳ್ಬೇಕಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅವರಿಬ್ಬರು ಕೂಡ ಹೋಗಿರಲಿಲ್ಲ. ಆದರೆ ಅವರಿಬ್ಬರ ಪರವಾಗಿಯೂ ಕೂಡ ಕ್ಯಾಟ್ ಮಾತಾಡಿದೆ. ಒಂದು ವಿಕಾಸ್ ಕುಮಾರ್ ಅವರ ಅಮಾನತನ್ನು ರದ್ದು ಮಾಡೋದ್ರ ಜೊತೆಗೆ ಆ ಇಬ್ಬರು IPS ಅಧಿಕಾರಿಗಳು ಅಂದರೆ ಬಿ ದಯಾನಂದ ಆಗಿರ್ಬೋದು ಮತ್ತು HD ಶೇಖರ್ ಆಗಿರ್ಬೋದು ಅವರಿಬ್ಬರ ಸಸ್ಪೆಂಡ್ ಅನ್ನು ರದ್ದು ಮಾಡುವಂತೆ ಇದೀಗ ಕ್ಯಾಟ್ ಅತ್ಯುನ್ನತವಾದ ಅಥವಾ ಮುಖ್ಯವಾದ ಅಥವಾ ಬಹುಮುಖ್ಯವಾದ ನಿರ್ಣಯವನ್ನು ಕೈಗೊಂಡಿದೆ. ಈ ನಿರ್ಣಯದಿಂದ ಕ್ಯಾಟ್ ಕೈಗೊಂಡಿರುವಂತಹ ನಿರ್ಣಯದಿಂದ ಅಂದರೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಕೈಗೊಂಡಿರುವಂತಹ ಒಂದು ಆದೇಶದಿಂದ ಇದೀಗ ಸರ್ಕಾರಕ್ಕೆ ದೊಡ್ಡದಾದ ಮುಜುಗರವಾಗಿದೆ. ಒಂದು ಸರ್ಕಾರ ಒಂದು ಕಡೆ ಸೇಫ್ ಆದರೂ ಕೂಡ ಕ್ಯಾಟ್ ಕೂಡ ಹೇಳಿದೆ ಇದಕ್ಕೆ ನೇರವಾಗಿ RCB ಹೊಣೆ ಎನ್ನುವಂಥ ಒಂದು ಆರೋಪವನ್ನು ಅಥವಾ ಅವರ ಮೇಲೆ ನಿರ್ಣಯವನ್ನು ಕೈಗೊಂಡ್ರು ಕೂಡ ಸರ್ಕಾರ ಎಲ್ಲೋ ಒಂದು ಬಚಾವಾಯ್ತು ಅಂತ ಹೇಳ್ಬೋದು. ಆದರೆ ವಿರೋಧ ಪಕ್ಷದಿಂದ ಬಚಾವಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನೀವು ಮತ್ತೆ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಅಷ್ಟು ಗೊತ್ತಿರಲಿಲ್ವಾ? ನಿಮ್ಗೆ ಯಾರಾದರೂ ಕಾನೂನು ಸಲಿಗಾರರು ಇರಲಿಲ್ವಾ? ಅದು ಕ್ಯಾಟಲ್ಲಿ ಹೀಗಾಗುತ್ತೆ ಅಥವಾ ಕೋರ್ಟಲ್ಲಿ ಹೀಗಾಗುತ್ತೆ, ಅವರ ಸಸ್ಪೆಂಡ್ ರದ್ದಾಗುತ್ತೆ ಅನ್ನುವಂಥ ಕಿವಿ ಮಾತು ಕೂಡ ಹೇಳಿಲ್ವಾ? ನೀವು ಏಕಾಏಕಿಗೆ ನಿಮ್ಮ ಸರ್ಕಾರದ ಅಡ್ವರ್ಟನ್ನು ಸರ್ಕಾರದ ಒಂದು ತಪ್ಪನ್ನು ಮುಚ್ಚಾಕ್ಲಿಕ್ಕೆ ಹೋಗಿ 3 IPS ಅಧಿಕಾರಿಗಳನ್ನ ಯಾಕೆ ಸಸ್ಪೆಂಡ್ ಮಾಡ್ರಿ ಮತ್ತು ಅವರನ್ನ ಯಾಕೆ ಮನೆಯಲ್ಲಿ ಕೂರಿಸಿದ್ರಿ ಅನ್ನುವಂಥ ಆರೋಪಗಳು ಈಗ ಸರ್ಕಾರದ ಮೇಲೆ ಕೇಳಿ ಬರ್ತಾ ಇದೆ. ಮತ್ತು ವಿರೋಧ ಪಕ್ಷವಾದಂಥ ಜನತಾದಳ ಆಗಿರ್ಬೋದು BJP ಆಗಿರ್ಬೋದು ಅವರಿಗೆ ಇಬ್ಬರು ಕೂಡ ಇದೀಗ ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಸರ್ಕಾರಕ್ಕೆ ಯಾರು ಕಾನೂನು ಸಲಹೆ ಕೊಟ್ಟಿರಲಿಲ್ವಾ? ಜೊತೆಗೆ ಅನೇಕ ವಿಷಯಗಳಲ್ಲಿ ಸರ್ಕಾರದ ವಕೀಲರು ಕೂಡ ಸರ್ಕಾರದ ಪರವಾಗಿ ಸ್ಟ್ರಾಂಗ್ ಆಗಿ ವಾದ ಮಾಡಲಿಕ್ಕೆ ಇದೀಗ ಎಡುತ್ತಾ ಇದ್ದಾರೆ. ಇವೆಲ್ಲದರಿಂದ ಸರ್ಕಾರಕ್ಕೆ ಮುಜುಗರವಾಗುತ್ತೆ. ಸರ್ಕಾರಕ್ಕೆ ಯಾರಾದರೂ ಒಬ್ರು ಕಾನೂನು ಸಲಹೆಗಾರರು ಸರಿಯಾಗಿ ಸಿಕ್ಕಿದ್ರೆ ಇಂಥ ಅಡ್ವರ್ಟ್ ಆಗ್ತಿರಲಿಲ್ಲ ಮತ್ತು ಅವರ ಸಸ್ಪೆಂಡ್ ಕೂಡ ಆಗ್ತಿರಲಿಲ್ಲ. ಜೊತೆಗೆ ನೇರವಾಗಿ RCB ಹೊಣೆ ಎನ್ನುವಂಥ ಕಾರಣಕ್ಕಾಗಿ ಕ್ಯಾಟ್ ಕೂಡ ಇದೀಗ ತಮ್ಮ ನಿರ್ಣಯವನ್ನು ಪ್ರಕಟಣೆ ಮಾಡಲಿದೆ ಮತ್ತು 3 IPS ಅಧಿಕಾರಿಗಳ ಸಸ್ಪೆಂಡ್ ಅನ್ನ ಇಮಿಡಿಯೇಟ್ಲಿ ರದ್ದು ಮಾಡುವಂತೆ ಕೂಡ ಇದೀಗ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಇದೀಗ ಸರ್ಕಾರಕ್ಕೆ ದೊಡ್ಡ ಮುಜುಗರವಾಗ್ತಿದೆ. ಒಂದ್ ಕಡೆ CM ಪಟ್ಟದ ಗೊಂದಲ ತಾರಕಕ್ಕೇರಿದ್ರೆ ಮತ್ತೊಂದು ಕಡೆ ಸರ್ಕಾರ ತಾನು ಮಾಡ್ತಿರುವಂಥ ಅಡ್ವರ್ಟ್ ಇದೆಯಲ್ಲ, ತಾನು ಮಾಡ್ತಾರಂತ ಅಡ್ವರ್ಟ್ ಅದು ಸ್ವಯಂಕೃತ ಅಡ್ವರ್ಟ್ ಕೂಡ ಸರ್ಕಾರಕ್ಕೆ ದೊಡ್ಡ ಮುಜುಗರವನ್ನು ತಂದೊಡ್ತಿದೆ. ಮತ್ತೆ ಅನೇಕ MLAಗಳು ಕೂಡ ತಮಗೆ ವಸತಿ ಯೋಜನೆಯಲ್ಲಿ ತಮಗೆ ಅನುದಾನ ಸಿಗ್ತಾ ಇಲ್ಲ ಎನ್ನುವಂಥ ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟು ಸರ್ಕಾರಕ್ಕೆ ಮುಜುಗರ ತರ್ತಾನೆ ಇದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಒಂದರ ಮೇಲೆ ಒಂದು ಮುಜುಗರ ಆಗ್ತಾನೆ ಇದೆ. ಈ ಮುಜುಗರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಥವಾ ಮುಜುಗರದಿಂದ ಪಾರಾಗಲಿಕ್ಕೆ ಸರ್ಕಾರ ಮತ್ತೆಲ್ಲ ಯಾವ ಪ್ಲಾನ್ ಅನ್ನು ಹಾಕೊಳ್ತೆ ಅನ್ನೋದು ಕೂಡ ಇದೀಗ ದೊಡ್ಡ ಮಟ್ಟಿನ ಒಂದು ಗೊಂದಲಕ್ಕೆ ಕಾರಣವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.